ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಇದೆ. ಸಭಾ ಸದನದ ಇತ್ಯರ್ಥಗಳನ್ನು ವೀಕ್ಷಿಸಿದರೆ ಮಂತ್ರಿ ಮಾನವೇಂದ್ರರು ಬಂದು ಸೇರಿದವರಿದ್ದಾರೆ. ನಿಮ್ಮ ನಿಮ್ಮ ಆಸನಗಳಲ್ಲಿ ನೀವು ಮಂಡಿಸಿ ಮಾನವನವರು ಅವಿರತವಾದಂತಹ ಶ್ರಮವನ್ನು ಪಟ್ಟರೆ ಏನನ್ನು ಬೇಕಾದರೂ ಸಾಧಿಸಬಲ್ಲ ಎಂಬುದಕ್ಕೆ ನನ್ನ ಜೀವನವೇ ಸಾಕ್ಷಿಯಾಗಿ ಹೋಯಿತು. ಒಂದಲ್ಲ ಒಂದು ಕಾಲಕ್ಕೆ ಏನು ಅಲ್ಲ ಈ ಜನ್ಮಾಲಿ ನನ್ನ ಬಾಹು ವಿಕ್ರಮದಿಂದಲೇ ಮಾಧವನ ಎಂಬಂತ ಪುರವನ್ನು ಕಟ್ಟಿದ್ದೇನೆ. ಇಲ್ಲಿರುವಂತಹ ರಕ್ತದ ಶ್ರೇಷ್ಠರನ್ನೆಲ್ಲ ಸೇರಿಸಿ ಇಲ್ಲಿಯ ಸರ್ವಾಧಿಕಾರಿಯಾಗಿ ಮೆರೀತಾ ಇದ್ದೇನೆ. ಯಾರು ಬರುತ್ತಿತ್ತು ನೀನು ಎಲ್ಲಿಗೆ ದಾಟುತ್ತೀರು? ಕೆಲಸದವರು ಅಂತ ಹೇಳುವ ಉತ್ಸಾಹ ಜಾಸ್ತಿ ಆಯಿತು. ಇಲ್ಲಿ ಬಾ, ನಾನು ಕೆಲಸ ಮಾಡಿದ್ದರಿಂದಲೇ ಇದನ್ನೆಲ್ಲ ಕಟ್ಟಿದ್ದೇನೆ ನೋಡು. ಕೆಲಸ ಮಾಡಿದ್ದರಿಂದಲೇ ಈಗ ಯಜಮಾನನಾಗಿದ್ದೇನೆ ನಾನು. ಪಾತಾಳದಲ್ಲಿ ಯಾವ ಜಾಗ ಇದು? ಇವನು ಬರುವಾಗಲೇ ಸ್ವಲ್ಪ ತಗೊಂಡೇ ಬಂದಿದ್ದಾರೆ. ಇವನ ಹತ್ರ ಮಾತಾಡಿ ಪ್ರಯೋಜನ. ಏ ಪಾಪಿ, ಇದು ಮದ್ಯಪಾನ ಅಲ್ವೋ? ಮಧುಪಾನ. ಮಧುವನದಲ್ಲಿ ಹೌದು. ಏನು ಹೆಸರವರದ್ದು? ನೀನು ಯಾರ ಹೆಸರನ್ನು ಹೇಳ್ತೀನಿ? ಏ ಪಾಪಿ, ಅಂತಹವರ ಹೆಸರನ್ನು ಇಲ್ಲಿ ಹೇಳಬಾರದು. ಪವಿತ್ರವಾದಂತಹ ಇಸ್ಮಾಲಿ ಅಲ್ವೋ? ಬೇರೆ ಏನಾದ್ರೂ ಹೆಸರಿದೆಯೇ? ನೀನು ಹುಡುಕಿಕೊಂಡು ಬಂದಂತಹ ಜನ ನಾನೇ. ಒಳ್ಳೆಯದಾಗು ಎಲ್ಲಿಂದ ಬಂದೆ? ಮೂಲಗಳಲ್ಲಿ ಇಲ್ಲಿಂದ ಎಂತ ಒಂದು ಹೆಸರು ಹೇಳ್ತೀನಿ ನೀನು. ಸೋನ್ಯಾ ಸುನೀತಾಪುರ. ಹೌದು, ಹಾಗೆ ಬರ್ತಾರೆ. ಹೀಗಿರ್ಬಹುದು. ನಿನ್ನನ್ನು ಸರಿ ಮಾಡ್ಲಿಕ್ಕೆ ನಾನು ಜನ ಶೋಧಿತಾಪುರದಿಂದ ಬಂದವ. ಅಲ್ಲಿ ಓಡಾಡ್ತಿ ನೀನು ಯಾರ ಜಾತಿ ಹೆಸರು ತೆಗಿಬೇಡ. ಅಲ್ಲ, ಅಲ್ಲಿ ಓಡಾಡ್ತಿ ಓಡಾಡ್ತಿ ನಾನು ಮೊದಲು ಹೇಳಿದೆ ರಾಕ್ಷಸ ಕುಲಕ್ಕೆ ಮಹಾಮಾತೆ ದಿದಿಯಮ್ಮನಿಗೆ ಪ್ರಣಾಮಗಳು. ಅಲ್ಲಿ ಎಲ್ಲ ಅಂದ್ರೆ ಕೆಲಸಕ್ಕೆಲ್ಲ ಅದು ಮೊನ್ನೆ ನನ್ನನ್ನು ಕರೆದು ಹೇಳಿದೆ, ದೂತ ನನ್ನ ಮಗಳಿಗೆ ಪ್ರಾಯ ನೀನು ಊರು ಬಿಡ್ಬೇಕು. ಅವರ ಮಗಳಿಗೆ ಪ್ರಾಯ ಬಂದಿದೆ, ನೀನು ಉಪದ್ರ ಕೊಡ್ತಿ. ವಿದ್ಯುನ್ಮಾಲೆಯಲ್ಲಿ ಕಳಿಸಿದ್ರೆ ಅವರು ಶಾಸ್ತಿ ಮಾಡ್ತಾರೆ ಅಂತ ನಿನ್ನ ಎದೆಯ ಮೇಲೆ ನಿಂತು ನರ್ತನ ಮಾಡ್ತೇನೆ ಈಗ. ಪಾಪಿ ಮತ್ತೆ ಅವರ ಮನೆಗೆ ಪ್ರಾಯ ಬಂತು, ಮದುವೆ ಹಾಕುವ ಪ್ರಾಯ ಬಂತು. ಇಲ್ಲಿ ಅಂದರೆ ಹೊರ ಹುಟ್ಟಬೇಕು, ಇಲ್ಲಿ ಕಳಿಸಿದೆ. ಹೊರ ಹುಡುಕಬೇಕಿದ್ರೆ ಇಲ್ಲಿಗೆ ಬಂತು. ಹೌದು, ಹೇಳಿದೆ ನಿಮಗೆ ಪೂರ್ವ ಮದುವೆ ಆಗಿದ್ದಂತೆ. ನೀನು ನಾವು ಹೇಳಿದ್ರು ಅವನೇ ಆಗ್ಬೇಕಂತ ಕೇಳಿದಾರ. ಅವ್ರು ಹೇಳಿದ್ರು ಅವನಿಗೆ ಮದುವೆ ಆಗ್ತದೆ. ಆಗ ಈಗ ಹಿಂದಿನ ಪೂರ್ವದಲ್ಲಿ ಹೌದು
ಅದುವೇ. ಓಹೋ, ಹಾಗೆ ನೀವೇ ಆಗ್ಬೇಕಂತ. ನಿಮಗೆ ನಾನು ಬಂದಾಗ ಒಂದು ಹೋಳಿಗೆ ಉಂಟಿಲ್ವಾ? ಹೋಳಿಗೆ ಹೋಳಿಗೆ ಎಲ್ಲ ಇಲ್ಲಿ ತಂದು ಯಾರಾದ್ರು ತಿಂತಾರೆ? ಅಲ್ಲ ಅಮ್ಮನ ಇದು ಯಾವುದು ಒಟ್ಟವರ ಛಾವಣಿ. ಅಲ್ಲ ಅಮ್ಮನ ಇಲ್ಲಿ ತಂದು ಹೋಳಿಗೆ ತಿಂತಾರ? ಅಮ್ಮನ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ಹುಡುಕು. ನಾನು ಸ್ನಾನ ಮಾಡುವಾಗ ತೆಗೆದಿಟ್ಟಿದ್ದೆ ಮಾರೆ. ಎಂತ ಚಿಂತಾವ ತೆಗೆದಿದ್ದ. ಓ, ನಿನ್ನ ಹೆಂಡತಿಯನ್ನು ಒಮ್ಮೆ ಕೇಳಬೇಕಿತ್ತು ನೀನು ಸರಿಯಾಗಿ. ನಾವು ಉಂಟು ಏನು ಅಂತ ಒಮ್ಮೆ ನೋಡುವ. ಬಿಸಿ ಎಂಬ ಗಣಿಸಿದ ಹೋದೆ ಅವರ ಮಗಳಾದ ಮಾಲಿನಿಯನ್ನು ನನಗೆ ಕೊಟ್ಟು ವಿವಾಹ ಮಾಡುವುದಕ್ಕೆ ಸಿದ್ಧರಿದ್ದಾರಂತೆ. ಇಬ್ಬನಿಗರಾಗಿ ಹೋಗಬೇಕಂತೆ. ಒಳ್ಳೆ ವಿಷಯ. ಏನು? ಓ, ನೀನೀಗ ಮಾಲಿನಿಯಲ್ಲಿ ನೋಡಿದೆಯೇನು? ಮತ್ತೆ ಅಲ್ಲೇ ಇರುವುದು. ಅಲ್ಲೇ ಇರುವುದು. ಮತ್ತೆ ಹೇಗಿದ್ದಾಳೆ ಮಾಲಿನಿ? ಸಣ್ಣ ಪ್ರಾಯ. ಸಣ್ಣ ಪ್ರಾಯದಲ್ಲಿ ಯಾರು ಹೇಳಿದ್ರು? ಸಣ್ಣ ಪ್ರಾಯ. ಒಂದು ಸೋಡ ತಗೊಂಡು ಪ್ರಾಯ ಷೋಡಶ ಮತವು ಮತ್ತೆ ಷೋಡಶ ಪ್ರಾಯ ಅದು ಅಥವಾ ಷೋಡಶಿ. ಹಾಗೆ 15 16 15 16 ಪ್ರಾಯ. 16 60 16 ನೋಡ್ಬೇಕು. ಹೇಗುಂಟು? ಕಣ್ಣು ಹೂವಿನ ಹಾಗೆ ಕಣ್ಣು. ಹೌದು. ಮತ್ತೆ ಎಣ್ಣೆ ಕಣ್ಣಿನ ಒಂದು ಪೂರ್ತಿ ನೋಡುದು. ಹೇ, ನೀನು ಎಲ್ಲವನ್ನು ತಪ್ಪು ಹೇಳುವುದಕ್ಕೆ ಹುಡುಕಿಕೊಂಡು ಬಂದಂತ ಅಂತಿಲ್ಲ. ಕಣ್ಣಿನ ಒಂದು ಗುಂಪು ಹೇಗುಂಟು? ಹೌದಾ? ಸತ್ಯ ಬೇಕಾ? ಹಾಗೆ ನಾನು ಒಳ್ಳೆದಿಲ್ಲ ಅದರಿಂದ ನಿಮಗೆ ಸರಿ ಇಲ್ಲ ಅಂದ್ರೆ ನಿಮ್ಗೆ ಸರಿ ಇಲ್ಲ ಅಂದ್ರೆ ನೀವು ಅಂದ್ರೆ ನೀನು ಯಾವ ರೀತಿ ಸರಿ ಇಲ್ಲ ಅಂತ ಹೇಳುವುದಿಲ್ಲ. ಅಲ್ಲ ನಿಮಗೆ ಏನುಂಟು? ಇಲ್ಲ ಜೋಡಿ ಇಲ್ಲ ಅಂತ, ಏನುಂಟು? ಎಳೆ ಇಲ್ಲ ಅಂತ ಏನಿಲ್ಲ. ಮತ್ತೆ ಎಲ್ಲ ಉಂಟು. ಹಾ, ಹಾಗೆ ನೀವು ಅನ್ಕೊಳ್ಳಿ. ಸರಿ ಸರಿ ಸರಿ. ನೀವು ದೀಪಾವಳಿ ಬರ್ತೀರಲ್ಲ, ಅದು ನನಗೆ ಕೆಲಸ. ಹಾ, ಅಲ್ಲಿ ಹೋಗಿ ನೀವು ದೀಪಾವಳಿ ಬರುವಾಗ ನನಗೆ ಮಾವಿನ ಮರ ಕಡಿಬೇಕಲ್ಲ. ಯಾರಿಗೆ? ಅಲ್ಲ ಅಲ್ಲಿ ನಿಮ್ಮ ಅಪ್ಪ ಇದ್ದಾರಲ್ಲ ಹೋಗಿದ ಅಪ್ಪನಿಗಲ್ಲ. ಮಾವಿನ ಮರ ಕಡಿಲಿಕ್ಕೆ. ಮಾವಿನ ಬೋರ್ನ ಹಾಕ್ಬೇಕಲ್ಲ, ಎಲೆ. ಮಾವಿನ ಎಲೆ. ಮಾವಿನ ಎಲೆ. ತೋರಣಕ್ಕೆ ಮಾವಿನ ಮರ ಕಡಿಬೇಕು. ಹೌದು. ಯಾಕೆಂದ್ರೆ ಮೊದಲೆಲ್ಲ ಮರಕ್ಕೆ ಮೇಲೆ ಹೋಗ್ತಾ ಇತ್ತು. ಈಗ ಆಗುದಿಲ್ಲ. ಪ್ರಾಯ ಕಡಿತು. ಕೆಳಗೆ ಮರ ಕಡಿದು 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 ಈಗ ಅಭ್ಯಾಸ ಆಗಿದೆ. ಬೇಕಾಗ್ತದೆ. ಅದೇ ಕೆಲಸ ಮಾಡೋದು. ಮತ್ತೆ ನಾವು ಎಲ್ಲಿಗೆ ಹೋಗ್ತೇವೆ? ಹಾ, ಎಲ್ಲಿಗೆ ಹೋಗ್ತೇವೆ? ಮರ ಕಡಿಲಿಕ್ಕೆ ಎಲ್ಲಿಗೆ ಹೋಗ್ತೇವೆ. ಏನು ಅಂತ? ಓ, ನಿನ್ನ ಹೆಸರೇನು? ನನ್ನ ಹೆಸರು ದೂತ ಅಂತಲ್ವಾ? ದಿಕ್ಕಿ ದೇವಿ ಮಾಲಿನಿ ದಿಕ್ಕಿ ದೇವಿ ಹಾಗೆ. ನಿನ್ನ ಹೆಸರು ನಾಥ. ನಾಥ. ನೀವು ನೀನು ನಾಥ. ಅಲ್ಲ, ನಮ್ಮ ನೀವು ನಾಥ, ನಾನು ದೂತ. ನಾಥ. ನೀನು ಇಲ್ಲಿಂದ ಹೋಗುವಾಗ ನಾನು ಇಲ್ಲಿಂದ ಉತ್ತರವನ್ನು ಇನ್ನೊಬ್ಬ ದೂತರನ್ನು ಕಲಿತೇನೆ. ಹೌದಾ? ಅವನ ಹೆಸರಾಗಿ ಗೊತ್ತುಂಟಾ? ಉತ್ತ. ಹೌದಾ? ಅವನ ಹತ್ರವೇ ಕಲಿಸ್ತೇನೆ. ಹಾ. ನಾವು ಟಿಪ್ಪಣಿಗಳಾಗಿ ಬರ್ತೇವೆ. ಎಲ್ಲವನ್ನು ಸಿದ್ಧ ಮಾಡು. ನೀನು ಊಟ ಮಾಡಿದ್ಯಾ? ನಿನ್ನೆ ಮಾಡಿದ್ದೇನೆ, ಇವತ್ತು ಮಾಡಲಿಲ್ಲ. ಹೋಗು, ಊಟ ತಯಾರಾಗಿದೆ. ಎಷ್ಟು ಬೇಕಾದ್ರೂ ತಿನ್ನು ಹೋಗು. ಮತ್ತೆ ಒಟ್ಟಿಗೆ ಏನಾದ್ರು ಉಂಟಾ? ಒಟ್ಟಿಗೆ ನಿನಗೆ ಏನು ಬೇಕು? ನಿನಗೆ ಏನು ಬೇಕು? ಮೊದಲೊಂದು ಕಾಲದಲ್ಲಿ ಊಟ ಇಲ್ಲ. ಆಗ ಯಾರು ಊಟ ಕೊಡ್ತಿರ್ಲಿಲ್ಲ. ಈಗ ಬೇಕಾದಲ್ಲಿ ಊಟ ಉಂಟು. ಅದು ಹೌದು. ಹೌದಲ್ಲ? ನಿನಗೆ ಏನು ಬೇಕೀಗ? ಏನಾದ್ರು ಕಚ್ಚಿಗೆ ಒಂದು ಭಂಡಾರ ಇದ್ದಾರೆ. ನಮ್ಮ ಭಂಡಾರಕ್ಕೆ ಒಳ್ಳೆಯ ಭಂಡಾರ. ನಾನು ಭಂಡಾರ ಅಂತೆಲ್ಲ ಮತ್ತೆ ಬೈತಾರೆ. ಅವರಲ್ಲಿ ಕೇಳು. ಅವರ ಭಂಡಾರ. ಇವರ ಅವರಲ್ಲಿ ಕೇಳು. ಒಳ್ಳೆಯ ಯೋಚನೆ ಇದು.
ಎಂಬುದಾಗಿ ಅತ್ತೆಗೆ ಸಮಾಧಾನವನ್ನು ಹೇಳಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಸೇನಾ ಸಮೇತನಾಗಿ ಸ್ವರ್ಗಲೋಕಕ್ಕೆ
ಪೀಠವನ್ನು ಏರಿದ ಕಾಲಕ್ಕೆ ಹಾಡಿಕೊಂಡು ಬಂದು ನನ್ನ ಎದೆಗೆ ಒತ್ತೆಯಲ್ಲ ನನಗೂ ನಿನಗಿರುವಂತ ಭಯವೇನು? ದೇವತೆಗಳನ್ನು ಬಡಿ ನೋಡಿಸುತ್ತೆಯಾ? ಋಷಿಮುನಿಗಳಿಗೆ ತೊಂದರೆ ಕೊಟ್ಟೆಯಾ? ನಿನ್ನ ಅಹಂಕಾರವನ್ನು ಪ್ರಶ್ನಿಸಲು ಬಂದು ಯಾರು ಬಂದೆ? ಯಾರು ನೀನು? ಸುರಭಕ್ಷವತಿಯಾಗಿ ಬಂದವ ಯಕ್ಷ ಪಿಂಗಲಾಕ್ಷ ನಿನ್ನ ನನಗೆ ನೀನು ಲಕ್ಷ್ಯ ಬರಲ್ಲ ನಿನ್ನ ಉಭಯ ರೆಕ್ಕೆಯನ್ನು ಕತ್ತರಿಸ್ತೇನೆ. ಮುಚ್ಚು ಬಾ. ಈ ಸಂದರ್ಭ